ನಮಸ್ತೆ. ನಾವಿವತ್ತು ಒಂದು ಸಣ್ಣ ಪ್ರಯಾಣ ಹೊರಟಿದ್ದೀವಿ. ನಮ್ಮ ಮಗಳದ್ದು ಕಾರ್ಯಕ್ರಮ ಇದೆ. ಹಂಗಾಗಿ ನಾವು ಫ್ಯಾಮಿಲಿ ಟೂರ್ ಅಂದರೆ ಇದು ಮೊದಲನೇ ಸಲ. ಯಾಕೆಂದರೆ ಸುಮಾರು ಕಳೆದ 5-6 ವರ್ಷದಿಂದ ನಾವೆಲ್ಲೂ ಫ್ಯಾಮಿಲಿ ಟ್ರಿಪ್ ಅಂತ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಹೊರಟಿದ್ದೀವಿ. ಮತ್ತು ಮಕ್ಳಿಗೋಸ್ಕರ ಹಿಂದೆ ಮಲ್ಗೋಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ನಿಮಗೂ. ಈ ಫ್ಯಾಮಿಲಿ ಅಂತ ಹೊರಟ್ರೆ ನೋಡಿ, ಚಾಪೆಯಿಂದ ಹಿಡಿದು, ಬ್ಯಾಗಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ವಾಟ್ರ್ ಬಾಟ್ಲಿಂದ ಹಿಡಿದು, ಸ್ಟವ್ವಿಂದ ಹಿಡಿದು, ಪಾತ್ರೆ ಸಾಮಾನು, ನೀರು, 2 ಸೂಟ್ ಕೇಸು ಇಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಸಣ್ಣ ಸಣ್ಣ ಮಕ್ಕಳಿರೋದ್ರಿಂದ ಇಷ್ಟು ವ್ಯವಸ್ಥೆ ಮಾಡ್ಕೊಬೇಕಾಯ್ತು. ನೋಡಿ ಬೆಡ್ಡು ಯಾವ ಥರ ರೆಡಿ ಮಾಡಿದ್ದೀವಿ ಅಂದರೆ, ಹೆಂಗೆ ಕಂಫರ್ಟಬಲ್ ಮಕ್ಕಳಿಗೆ ಮಲ್ಕೋಬೇಕು ಅವರು ಆರಾಮಾಗಿ, ಆ ಥರ ಮಾಡಿ ಇಲ್ಲಿ ಚಪ್ಪಲಿ ಬಿಡೋದಕ್ಕೆ ಒಂದು ಮ್ಯಾಟ್ ಹಾಕಿ ವ್ಯವಸ್ಥೆ ಮಾಡಿದ್ದೀವಿ. ನೋಡಿ ಆಲೆ ಕೂತವ್ರು ರೆಡಿಯಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಗಾಗಿ ನೋಡಿ, ಇದು ನಮ್ಮ ಮನೆಯವ್ರು ಕೂತ್ಕೊಳ್ಳೋಕ್ಕೆ ನಮ್ಮ ಡ್ರೈವಿಂಗ್ ಸೀಟು. ಅಂತೂ ನಾವು ಹೊರಟು ರಾತ್ರಿ ಆಗಿದೆ. ನೈಟ್ ಜರ್ನಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ ಅಂತೇಳಿ. ಎಲ್ಲ ಮಗನೇ ಗಂಧರ್ವ, ಹಾಯ್ ಹೇಳಿ. ಹಾಯ್. ನಾವಿಲ್ಲೇ ಪ್ರಯಾಣ ಹೊರಟರು ಸಹ ನಮ್ಮ ಶಿವಗಂಗೆ ತೋಪಿನ ಗಣೇಶನಿಗೆ ಕರ್ಪೂರ ಹಚ್ಬಿಟ್ಟು ಒಳ್ಳೇದು ಮಾಡಪ್ಪ ಅಂತ ಹೇಳಿ ಕೇಳಿಕೊಂಡು ಪ್ರಯಾಣ ಬೆಳೆಸೋದು ನಮ್ಮ ಪ್ರತೀತಿ ಅವತ್ತಿಂದ. ಯಾವುದೇ ರೀತಿ ಪ್ರಯಾಣ ಬೆಳೆಸಿದ್ರೂ ಮೊದಲನೇದು ಫ್ಯೂಯಲ್ಲು, ಗಾಡಿಗೆ ಇಂಧನ ಮತ್ತು ಚಕ್ರಕ್ಕೆ ಗಾಳಿ ಮತ್ತು ಸ್ಟೆಪ್ನಿ ಸರಿ ಇದೆಯಾ ಮತ್ತು ಕೂಲೆಂಟ್ ಸರಿ ಇದೆಯಾ ಇವೆಲ್ಲ ನೋಡ್ಕೊಳ್ಬೇಕು. ಸೊ ನಾವು ಫಸ್ಟ್ ತುಂಬಿಸಿದ್ದು ಡೀಸೆಲು. ನೋಡಿ ಅಣ್ಣ ಒಬ್ಬರೇ ನೈಟ್ ಡ್ಯೂಟಿ ಮಾಡ್ತಾಯಿದ್ರು, ಅವ್ರನ್ನ ಮಾತಾಡಿಸಿ ಡೀಸೆಲ್ ಹಾಕ್ಸ್ಕೊಂಡು ನಾನು ಮೊದಲನೇ ಸಲ ಫಸ್ಟು ಟೀ ಪಾಯಿಂಟ್ ನಿಲ್ಲಿಸಿದ್ದು ದ್ವಾರಕಾ ಹೋಟ್ಲು ಕುಣಿಗಲ್ ರಸ್ತೆಯಲ್ಲಿ. ಕಾಫಿ ಮಾತ್ರ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನಿದ್ಗಿಡೋ ಸಮಯ ಅಲ್ವಾ, ಒಂದು ಸರಿ ಟೀನೋ ಕಾಫಿನೋ ಕುಡಿದ್ರೆ ಒಳ್ಳೇದು ಅಂತೇಳಿ ಸೊ ಕಾಫಿ ಕುಡಿದೆ. ಕಾಫಿ ಸಖತ್ತಾಗಿರುತ್ತೆ. ಮತ್ತು ಇಲ್ಲಿ ಬರೋ ವೆಹಿಕಲ್ಸ್ಗಳೆಲ್ಲ ದೊಡ್ಡ ದೊಡ್ಡ ಬಸ್ಗಳೆಲ್ಲ ಇಲ್ಲಿ ನಿಲ್ಲಿಸುತ್ತೆ. ಫಾಸ್ಟಾಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ 1 to 2. ಈಗ ನೋಡಿ, ನಾನು ಬೆಳ್ಳೂರು ಕ್ರಾಸಲ್ಲಿ 60 ರೂಪಾಯಿ ಫಾಸ್ಟಾಗಿದ್ದರೆ 60 ರೂಪಾಯಿ ಕಟ್ಟಾಗೋದು. ಸೊ 120 ರೂಪಾಯಿ ಕ್ಯಾಶ್ ಕೊಟ್ಟು ಬಂದೆ. ನೆಕ್ಸ್ಟು ಇಲ್ಲಿ ಶಾಂತಿಗ್ರಾಮ ಟೋಲಲ್ಲಿದ್ದೀನಿ. ಲೇಟ್ ನೈಟಲ್ಲಿ ಇಲ್ಲಿ ಫಾಸ್ಟಾಗಿ ಮಾಡೋದು ಸ್ವಲ್ಪ ಸಮಸ್ಯೆ. ಪಾಪ ಅವ್ರಿಗೂ ಕೆಲಸಗಳಿರ್ತವೆ, ನಿದ್ಗೆಡ್ಬೇಕು. ಕೆಲವ್ರು ಮಾಡ್ತಾರೆ, ಕೆಲವು ಈಗ ಬಜಾಜು, ಆಕ್ಸಿಸ್ ಬ್ಯಾಂಕು, ಬೇಜಾನ್ IDFC ಎಲ್ಲ ಇದೆ. ಇಲ್ಲೇನಿರುತ್ತೋ ಅದನ್ನೇ ಬೈ ಮಾಡ್ಬೇಕಾಗತ್ತೆ ನಾವು. ನಮಗೆ ಬೇಕಾದ ಇಲ್ಲಿ ಸಿಗೋಲ್ಲ. ಈಗ ಏನು ನನ್ನ ಮತ್ತೆ ಈಗ ನಂದು ಆಕ್ಸಿಸ್ ಇತ್ತು, ಗ್ಲಾಸ್ ಚೇಂಜ್ ಮಾಡಿಸೋದಲ್ಲ, ಅದು ಹೋಗಿದೆ. ಈಗ ಅದನ್ನು ಗಾಡಿ ನಂಬರ್ ಹೊಡೆದ್ಬಿಟ್ಟು ಮಾಡ್ಕೊಳ್ಳಿ ಅಂದರೆ ಈಗ ಮಾಡ್ತಾ ಇಲ್ವಂತೆ. ಏನು ಮಾಡೋಕ್ಕಲ್ಲ, ಸಫರ್ ಮಾಡಲೇಬೇಕು. ನಾವು ಬಂದಿರೋದು ಲೇಟ್ ನೈಟ್ ಆದ್ದರಿಂದ ಅನುಭವಿಸ್ಲೇಬೇಕಾಗುತ್ತೆ. ಹೊಸ ಅದು ತೊಗೋಬೇಕು, ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ತಕ್ಷಣ ತೊಗೋತೀವಿ. ನೋಡಿ ಈ ಸರ್ಕಲ್ ನಾನು ಮರೆಯೋಂಗಿಲ್ಲ. ಯಾಕೆಂದರೆ 15-16 ವರ್ಷದ ಹಿಂದೆ ಮೊದಲನೇ ಸರಿ ಕ್ಯಾಬ್ ತೊಗೊಂಡಾಗ ಫಸ್ಟ್ ಟೈಮು ಬಾಡಿಗೆ ಬಂದಿದ್ದು ಈ ಮೂಡಿಗೆರೆ ನಗರಕ್ಕೆ. ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅದು. ಈ ಕಡೆ ಬಂದರೆ ಭಾಳ ನೆನಪಾಗುತ್ತದು. ಯಾಕೆಂದರೆ ರಸ್ತೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ. ಅವಾಗೆಲ್ಲ ಗೂಗಲ್ ಮ್ಯಾಪ್ ಇರಲಿಲ್ಲ. ಅವ್ರು ಆ ಕಡೆಯಿಂದ ಕರ್ಕೊಂಬಂದರು, ಬಾಡಿಗೆ ಬಂದೆ, ಬಿಟ್ಟೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಫುಲ್ಲು ಭಯ. ಘಾಟ್ ಸೆಕ್ಷನ್ ಅಂದರೆ ಏನಂತ ಗೊತ್ತಿಲ್ಲ. ಅದು ಜೀವನ ಅಂದರೆ. 2ನೇ ಟೀ ಪಾಯಿಂಟ್ ಬಂದು ಇದು ಕೊಟ್ಟಿಗೆಹಾರ. ಅಷ್ಟೊತ್ತಿಗಾಗಲೇ ಅರ್ಧ ರಾತ್ರಿ ಆಗಿತ್ತಲ್ಲ. ಸೊ ಮುಕ್ಕಾಲು ರಾತ್ರಿ ಕಳೆದಿದ್ವಿ ಡ್ರೈವಿಂಗಲ್ಲಿ. ಸೊ ನಿದ್ದೆ ಬರುತ್ತೆ ಅಂತೇಳಿ ಮತ್ತೆ ಟೀ ಕುಡಿದೆ. ಮತ್ತು ಪ್ರಯಾಣ ಮುಂದುವರ್ಸಿದ್ರೆ ನೆಕ್ಸ್ಟ್ ನಮಗೆ ಸಿಗೋದೇ ಹೊರನಾಡು ಅನ್ನಪೂರ್ಣೇಶ್ವರಿ. ನೋಡಿ ಬಂದು ತಲುಪಿದ್ವಿ ಹೊರನಾಡು ಅನ್ನಪೂರ್ಣೇಶ್ವರಿ. ಬೆಳಗ್ಗೆನೇ ಹಿಂಗಿತ್ತು ಅಂದರೆ, ಇದೇ ವಾತಾವರಣ ಇಲ್ಲಿ ಅಂದರೆ ಸಹ್ಯಾದ್ರಿ ಸಾಲು, ಏನು ಮಲೆನಾಡು ಗುಡ್ಡ, ಸುತ್ತ ಹಸಿರು ಪ್ರದೇಶ, ಮಳೆ ಭಾಳ ಸಖತ್ತಾಗಿರುತ್ತೆ. ಬೆಳಗಿನ ಜಾವ ಹೋದ್ರಿಂದ ಮತ್ತು ದರ್ಶನವೂ ಬೇಗ ಆಗುತ್ತೆ ಅಂದ್ಕೊಂಡು ಹೋದ್ವಿ. ಸೊ ಅಲ್ಲಿ ಹೋಗಿ ಹೋಟ್ಲ್ನಲ್ಲಿ ಒಂದು ರೂಮ್ ತೊಗೊಂಡು ಒಂದು ಸ್ನಾನ ಮಾಡಿ, ಅದೇನು 30 ರೂಪಾಯಿ ಬಕೆಟು ನೀರು ಕೊಡ್ತಾರೆ. ಬೇಕಾದ್ರೆ ಹಾಗೇನೂ ಸ್ನಾನ ಮಾಡ್ಬೋದು, ಇಲ್ಲ ರೂಮ್ ಮಾಡು ಸಹ ನಾವು ದರ್ಶನ ಮಾಡ್ಬೋದು. ಅಷ್ಟು ವಿಶೇಷವಾದಂತಹ ತುಂಬ ಶಕ್ತಿಶಾಲಿ ಪವರ್ಫುಲ್ ಆದಂಥ ದೇವಸ್ಥಾನ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ. ಎಲ್ರಿಗೂ ಚಿರಪರಿಚಿತ. ಮತ್ತು ಏನು ಇದು ಮಂತ್ರ ಇದೆ, ಅಕ್ಷರಶಃ ಸತ್ಯ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದಿ ಚ ಪಾರ್ವತಿ. ನೋಡಿ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ಪ್ರಸಾದ ಸಿಕ್ತು, ತಿಂದ್ವಿ. ಹೊರಗಡೆ ಪುಷ್ಕರಣಿ. ಇದು ಕಳಸ ಗ್ರಾಮ ಕಳಸೇಶ್ವರ ದೇವಸ್ಥಾನ. ಸ್ಕಂದ ಪುರಾಣದ ಪ್ರಕಾರ ಮಿತ್ರವರುಣ ಎಂಬ ಮಹಾತಪಸ್ವಿ ಇಂದ್ರ ಪದವಿಗಾಗಿ ಘೋರ ತಪಸ್ಸನ್ನು ಮಾಡ್ತಾನೆ. ಭಯಗೊಂಡ ಇಂದ್ರದೇವ ಏನು ಮಾಡ್ತಾನೆ, ಅಪ್ಸರನ್ನು ಕಳಿಸ್ಬಿಟ್ಟು
ಚಿತ್ತಚಂಚಲ ಮಾಡೋಕ್ಕೆ ಆ ಮಹಾತಪಸ್ವಿಗೆ ಅನುವು ಮಾಡಿಕೊಡಕ್ಕೆ ಮಾಡ್ತಾರೆ. ಇದನ್ನು ಅರಿತ ದೇವತೆಗಳು ಮಹಿಮರ ಧಾತು ನಷ್ಟವಾಗದಂತೆ ಪಂಚಭೂತಗಳನ್ನು ರಕ್ಷಿಸಲ್ಪಟ್ಟು ಅದು ಕುಂಭಕ್ಷೇತ್ರೀಯ ಅಂತೇಳಿ ಈ ಪ್ರಕೃತಿಯಲ್ಲಿ ಅಗಸ್ತ್ಯ ಮುನಿಗಳು ಜನ್ಮ ತಗೊಳ್ತಾರೆ. ಈ ಕ್ಷೇತ್ರ ಕುಂಭಾಕಾರದಲ್ಲಿರೋದ್ರಿಂದ ಇದಕ್ಕೆ ಕಳಸ ಅಂತೇಳಿ ಹೆಸರು ಬರುತ್ತೆ. ಅಗಸ್ತ್ಯರು 12 ವರ್ಷಕ್ಕೊಮ್ಮೆ ವಾರಣಾಸಿಯಲ್ಲಿ ನಡೆಯೋ ಗಿರಿಜಾ ಕಲ್ಯಾಣ ವೀಕ್ಷಿಸೋಕ್ಕೆ ಹಂಬಲದಿಂದ ವಿಂಧ್ಯ ಪರ್ವತವನ್ನು ದಾಟಿ ಉತ್ತರ ಕಾಶಿಗೆ ಅಗಸ್ತ್ಯರು ಪ್ರಯಾಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಸಮಯದಲ್ಲಿ ವಿಂಧ್ಯಗಿರಿಯು ಅತಿ ಎತ್ತರವಾಗಿ ಬೆಳೆದು ದಕ್ಷಿಣ ಭಾಗ ಕತ್ತಲೆ ಆಗುತ್ತೆ. ಇದನ್ನರಿತ ವಿಶ್ವೇಶ್ವರನ ಅಗಸ್ತ್ಯರಿಗೆ ಪ್ರತ್ಯಕ್ಷವಾಗಿ ದಕ್ಷಿಣಕ್ಕೆ ತೆರಳಲು ಹೇಳ್ತಾನೆ. ದುಃಖಿತರ ಮಹರ್ಷಿಯರು ಅಂತರವನ್ನು ಅರಿತ ಶಿವ ಅಗಸ್ತ್ಯರ ಜನ್ಮಸ್ಥಳದಲ್ಲೇ ನಿತ್ಯ ಕಲ್ಯಾಣ ನಡೆಸುವಂತೆ ವರವನ್ನಿತ್ತು. ಶಿವ ಪಾರ್ವತಿಯರ ಸಹಿತ ಪರಿವಾರವನ್ನೆಲ್ಲ ಒಳಗೊಂಡು ಕಲಶೇಶ್ವರದಲ್ಲಿ ಬಂದು ದಕ್ಷಿಣ ಕಾಶಿ ಅಂತೇಳಿ ಇಲ್ಲಿ ನೆಲೆಸ್ತಾರೆ. ಇದು ಸ್ಕಂದ ಪುರಾಣದಲ್ಲಿದೆ. ಇದು ಏನಪ್ಪ ಅಂದ್ರೆ ಮತ್ತೆ ಇದು ಪ್ರತಿ ಕಾರ್ತಿಕ ಮಾಸ ಶುದ್ಧ ಏಕಾದಶಿಯಂದು ಗಿರಿಜಾ ಕಲ್ಯಾಣ ಅಂತಾರೆ. ಈ ದೇವಸ್ಥಾನದಲ್ಲಿ ಖಂಡಿತ ನಡೆಯುತ್ತೆ. ಈಗಲೂ ಅಗಸ್ತ್ಯರ ಕಾಲದಿಂದನೂ ಸಹ ಈಗಲೂ ಸಹ ನಡ್ಸ್ಕೊಂಬರ್ತಾ ಇದ್ದಾರೆ. ಇದು ಇಲ್ಲಿನ ವಿಶೇಷ ಪದ್ಧತಿ. ಇದೆಲ್ಲ ಕಣ್ ತುಂಬ್ಕೊಬೇಕು. ನಾವು ಆ ಸಮಯಕ್ಕೆ ಹೋಗ್ಬೇಕು, ಬಟ್ ಆಗ ಹೋಗೋಕ್ಕಾಗಲ್ಲ. ಬಟ್ ಹೋದಾಗ ಅಲ್ಲಿರೋದು ನೋಡಿ ಕಣ್ ತುಂಬ್ಕೋಬೇಕು. ದೇವ್ರಿಗೆ ಶಿವನ ಕೃಪೆಗೆ ಪಾತ್ರರಾಗಬೇಕು ಅಷ್ಟೇ ನಾವು. ಹಾಯ್ ಮಕ್ಳ, ಹಾಯ್ ವಚನ, ಹಾಯ್ ಹಾಯ್. ಇದು ಸಂಸೆ ಟೀ ಎಸ್ಟೇಟು. ಯಾಕೆಂದರೆ ನಮ್ಮ ದಕ್ಷಿಣ ಏನು ಕನ್ನಡದಲ್ಲಿ ಎಲ್ಲೇ ಹುಡುಕೊಂಡ್ರೂ ಎಲ್ಲ ಕಾಫಿ ತೋಟಗಳು, ಕಾಫಿ ಎಸ್ಟೇಟ್ ಸಿಗುತ್ತೆ. ಏಕೈಕವಾಗಿ ಸಿಗೋದು ಇದೊಂದೇ ಟೀ ಎಸ್ಟೇಟು, ಸಂಸೆ ಟೀ ಎಸ್ಟೇಟು. ಮತ್ತು ಈ ಮಾಲೀಕರು ಎಷ್ಟು ಉದಾರಿಗಳು ಅಂದರೆ, ಆ ರಸ್ತೆಯಲ್ಲಿ ಏನು ಟೀ ಎಸ್ಟೇಟ್ ಮಾಡಿದರೋ ಸುಮಾರು ದುಡ್ಡುಗಳು ಖರ್ಚು ಮಾಡಿ ಇಲ್ಲಿ ಒಂದು ವಿನಾಯಕನ ದೇವಸ್ಥಾನ ಸ್ಥಾಪನೆ ಮಾಡಿ ಅಲ್ಲಿ ಹೋಗಿ ಬರೋರಿಗೆ ಒಂದು ನೆರಳು ಮಾಡಿದ್ದಾರೆ. ಮತ್ತು ವಿಶಾಲವಾಗಿ ವ್ಯೂಸ್ ನೋಡೋಕ್ಕೋಸ್ಕರನೇ ಅಲ್ಲೊಂದು ಫೌಂಟೇನ್ ಕಟ್ಟಿ ತುಂಬ ಚೆನ್ನಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಜಾಗಗಳನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಯಾರೋ ಖರ್ಚು ಮಾಡಿದ್ದಾರೆ, ಯಾರೋ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಅವ್ರು ಕಷ್ಟ ಬಿದ್ದು ಮಾಡಿರ್ತಾರೆ, ಅದು ಉಳಿಸೋ ಜವಾಬ್ದಾರಿ ನಾವು ಮಾಡಬೇಕು. ಹೋದವರೆಲ್ಲ ಗಲೀಜು ಮಾಡೋದು, ಪ್ಲಾಸ್ಟಿಕ್ ಎಸೆಯೋದೆಲ್ಲ ಮಾಡ್ತಾರೆ. ಅದು ಯಾವುದೂ ಮಾಡೋದು ತುಂಬ ಸಖತ್ತಾಗಿದೆ. ಸಂಸೆ ಟೀ ಎಸ್ಟೇಟ್ ಅಂದರೆ ಅಷ್ಟು ಫೇಮಸ್ಸು. ನೀವು ಹೋಗಿ ಬನ್ನಿ, ಒಳ್ಳೆಯದು. ನೋಡಿ, ಇದು ಅಬ್ಬಿಕಲ್ ಜಲಪಾತ ಅಂತೇಳಿ ಎಷ್ಟು ರಭಸವಾಗದೆ ಅಂದರೆ ಸಿಕ್ಕಾಪಟ್ಟೆ ಇದೆ. ರಸ್ತೆ ಪಕ್ಕಕ್ಕೆ ಇದೆ ನೋಡಿ. ಎಲ್ಲ ಮಲೆನಾಡು ಪ್ರದೇಶದಲ್ಲಿ ತುಂಬ ಹರಿತಾ ಇದೆ. ಅಷ್ಟು ಚೆನ್ನಾಗಿ ಮಳೆ ಆಗಿದೆ. ಎಲ್ಲರೂ ಸಂತುಷ್ಟಿಯಾಗಿದ್ದಾರೆ ಈ ಕಡೆ. ಈ ಫಾಲ್ಸ್ ಬಂದು ಗುಡ್ಡೆ ತೋಟ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಬರುತ್ತೆ. ಇದನ್ನು ತೀರ್ಥಕೆರೆ ಜಲಪಾತ ಅಂತ ಹೇಳ್ತಾರೆ. ನೋಡಿ, ಸುಮಾರು ಒಂದು 200-250 ಅಡಿ ಮೇಲಿಂದ ಬರುತ್ತೆ. ಇದು ಬಾಳುಪೇಟೆಯಿಂದ ಶೃಂಗೇರಿಗೆ ಹೋಗೋ ರಸ್ತೆಯಲ್ಲಿ ಸಿಗುತ್ತೆ. ಇದು ಬಾಳುಪೇಟೆಯಿಂದ ಬರುತ್ತೆ. ಇದು ಶೃಂಗೇರಿಗೆ ಹೋಗೋ ರಸ್ತೆ ಇದೆ. ಇದು ಮಧ್ಯದಲ್ಲಿ ಇಂಥ ಒಳ್ಳೆ ಜಲಪಾತ ಇದೆ. ಪ್ರವಾಸಿಗರು ಈ ಕಡೆಯನ್ನು ಬಂದರೆ ದಯವಿಟ್ಟು ಕಣ್ ತುಂಬ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಇಲ್ಲಿಂದ ನಾವು ಬಂದಿದ್ದು ಶೃಂಗೇರಿ ಶಾರದಾ ಪೀಠ. ಇಲ್ಲಿ ಅಕ್ಷರಾಭ್ಯಾಸಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಸಣ್ಣ ಮಕ್ಕಳಿಗೆ. ಮತ್ತು ಇಲ್ಲಿ ತುಂಬ ಮಳೆ ಇತ್ತು. ನಮಗೆ ದರ್ಶನ ಮಾಡಲಿಕ್ಕೂ ಸಹ ತೊಂದರೆ ಆಯಿತು. ಅಷ್ಟು ಮಳೆ, ಎಷ್ಟಂದರೆ ಅದು ಜೋರು ಮಳೆ. ಕೊಡೆ ಹಿಡ್ಕೊಂಡು ಹೋದ್ರೂ ನಡೆಯೋಕ್ಕಾಗ್ತಿರಲಿಲ್ಲ. ಸಣ್ಣ ಮಕ್ಕಳು ಬೇರೆ ಇದ್ದು. ಆದರೂ ಏನಂತ ತಾಯಿ ನಮ್ಮವ್ವ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ. ಮತ್ತು ಈ ಜಾಗಗಳೆಲ್ಲ ತುಂಬ ಅತ್ಯಮೂಲ್ಯವಾದದ್ದು. ನಾವು ಉಳಿಸ್ಕೊಂಡು ಹೋಗ್ಬೇಕು. ನಮಗೆ ಕಟ್ಟಕ್ಕಂತೂ ಯೋಗ್ಯತೆ ಇಲ್ಲ ಇವನ್ನೆಲ್ಲ, ಬಟ್ ಉಳಿಸ್ಕೊಂಡು ನೋಡಿ. ಆ ಕುಂಭ ಎಷ್ಟು ಚೆನ್ನಾಗಿದೆ, ಮೇಲ್ಗಡೆ ಕಳಸ. ಅದು ಈಗಿನ ಕಾಲಕ್ಕೆ ನಾವು ಎತ್ತಿಡೋದಲ್ಲ, ಮಾಡೋಕ್ಕೂ ಯೋಗ್ಯತೆ ಇಲ್ಲ ನಮಗೆ. ಸೊ ನೋಡಿ, ಎಲ್ಲ ಮಠಗಳು ಇವೆಲ್ಲ ಉಳಿಸ್ಕೊಂಡೋದ್ರೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಟ್ಟಿದ್ದೀವಿ ಅಂದರೆ ಯಾರೋ ಕೊಟ್ಟಿರ್ತಾರೆ, ನಾವು ಬೆಳೆಸ್ಕೋಕ್ಕೂ ಆಗೋಲ್ಲ. ಅದು ಉಳಿಸಿ ಬಿಟ್ಟು ಹೋಗ್ಬಿಟ್ರೆ ನಾವು ಅದನ್ನು ದೊಡ್ಡ ಉಡುಗೊರೆ ಕೊಟ್ಟಂಗೆ ಆಗುತ್ತಲ್ವ. ಇವನ್ನೆಲ್ಲ ಉಳಿಸೋಣ. ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಬಳಸೋಣ. ಸೊ ನಾವು ಅಲ್ಲಿಂದ ಬಂದಿದ್ದು ಮತ್ತು ಮುಂದಕ್ಕೆ ನಮ್ಮ ಆಗುಂಬೆ, ಚಿರಾಪುಂಜಿ. ಆಗುಂಬೆಯ ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ. ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಡಾಕ್ಟರ್ ರಾಜ್ಕುಮಾರ್ ಅವರು
ಹಾಡು ಹೇಳಿರೋದು ಇದೇ ಜಾಗ ಆಗುಂಬೆ, ಕರ್ನಾಟಕದ ಚಿರಾಪುಂಜಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳೋ ಜಾಗ ಆಗುಂಬೆ ಘಾಟ್, ಇದೇ ಆ ಜಾಗ. ಆಗುಂಬೆ ಮುಗಿಸಿ ನೆಕ್ಸ್ಟು ನಾವು ಬಂದಿದ್ದು ವರಂಗ ಜೈನ ಮಠ. ವರಂಗ ಅಂತ ಊರು, ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆಯಲ್ಲಿ ಇದು ಬರುತ್ತೆ. ಇದು ಮುಗುಳ್ನಗೆ ಈ ಥರ ಎಲ್ಲ ಶೂಟಿಂಗ್ ಪಾಯಿಂಟು. ಮತ್ತು ನೋಡಿ, ಇದು ಕಂಬ ಸಾಲುಗಳು, ತೊಟ್ಟಿ ಮನೆ, ಎಷ್ಟು ಚೆನ್ನಾಗಿದೆ ಅಂದರೆ ಈ ಜಾಗದಲ್ಲೇ ಟಿಕೆಟ್ ಕೊಡೋದು. ಒಂದು ಟಿಕೆಟ್ಗೆ 20 ರೂಪಾಯಿ ತೊಗೊತಾರೆ ವರಂಗ ಕೆರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ನೋಡಿ, ಇದು ಮಠ. ಅದು ಆ್ಯಕ್ಚುಲಿ ಮನೆ ಇತ್ತಂತ ಫಸ್ಟು. ಇದನ್ನು ಮಠ ಆಗಿ ಇಟ್ಕೊಂಡಿದ್ದಾರೆ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ, ಹಳೆಯ ಕಾಲದಲ್ಲಿ ಏನು ಮಾಡಿದ್ರು ಅದಿನ್ನೂ ಉಳಿಸ್ಕೊಂಡು ಹೋಗಿದ್ದಾರೆ. ಇವರು ಭಾಳ ಚತುರರು, ನಿಪುಣರು. ಏಕೆಂದರೆ ಅಷ್ಟು ನೀಟಾಗಿ ಇಟ್ಕೊಬೇಕು ಅಂದರೆ ಶ್ರದ್ಧೆ ಇರಬೇಕು, ಮತ್ತು ಕೆಲಸ ಮಾಡಬೇಕು. ಅಷ್ಟು ಕೆಲಸ ನಿರ್ವಹಿಸಿ ಇದೆಲ್ಲ ಮಾಡಿಕೊಂಡು ಈ ಮಠ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಈ ಜೈನ ಮಠ ಅಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋರು. ಭಾಳ ಖುಷಿ ಆಯ್ತು ಈ ಮನೆ ನೋಡಿ. ಆ ಕೆತ್ತನೆಗಳು ಸಹ ಇವತ್ತು ಅಷ್ಟೇ ಒಂದು ಪೀಸು ಹೆಚ್ಚು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿ ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ನೋಡಿ, ಈ ಬೋಟಿನ ಸಹಾಯದಿಂದ ಅಲ್ಲಿ ದೇವಸ್ಥಾನದ ಮಧ್ಯಕ್ಕೆ ಹೋಗ್ಬೇಕಾಗುತ್ತೆ. ಕೆರೆ ಇದು, ಕೆರೆ ಅಂಗಳದಲ್ಲಿ ನೋಡಿ ಅಲ್ಲಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗ್ಬೇಕಾಗತ್ತೆ. ನೋಡಿ, ಸುತ್ತ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ದೋಣಿಲಿ ಹೋಗೋದೇ ಒಂದು ಕುತೂಹಲ, ಮತ್ತು ಇಲ್ಲಿ ದೇವಸ್ಥಾನ ಹೆಂಗಿದೆ ಅದೊಂದು ಕುತೂಹಲ, ಅಲ್ಲೇನಿದೆ ಕುತೂಹಲ. ನಾವು ಹೋಗೋದು ಮುಂಚೆ ಅಲ್ಲಿ ಗಂಟೆ ಹೊಡೆದ್ರು 500, ಅದೊಂದು ಕುತೂಹಲ. ಎಲ್ಲ ಕುತೂಹಲದಲ್ಲೇ ದೋಣಿ ಪ್ರಯಾಣ ನಮ್ಮದು ಸಖತ್ತಾಗಿತ್ತು. ನೋಡಿ, ದೇವಸ್ಥಾನದ ಹತ್ರಕ್ಕೆ ಬಂದ್ವಿ. ಎಷ್ಟು ಪ್ರಶಾಂತವಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತ ನೀರು ಸ್ವಾಮಿ, ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅಂದರೆ ಹೆಂಗೆ ಕಟ್ಟಿರ್ಬೋದು, ಬೇಸ್ಮೆಂಟ್ ಹೆಂಗೆ ಹಾಕಿರ್ಬೋದು ನೋಡಿ. ಮೀನುಗಳು ಪಿತಿ 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 ಅಂತವೆ. ನೋಡಿ, ಎಷ್ಟೊಂದು ಮೀನವೆ. ಏನು ಮಾಡಲ್ಲ, ಅದು ದೇವ್ರದ್ದು. ಅದು ಕ್ಷೇತ್ರಪಾಲ ನಾಗದೇವತೆ ಇದೆ. ಅದಾದ ನಂತರ ಇಲ್ಲಿ ಬಾವಿ, ಇದು ಕುಡಿಯೋ ನೀರು. ಫಿಲ್ಟರ್ ಆಗತ್ತರ ಇದು. ಕೆರೆ ನೀರು ಫಿಲ್ಟರ್ ಆಗಿ ಒಳಗಡೆ ಈ ಬಂದಿದೆ. ದೇವಸ್ಥಾನಕ್ಕೆ ಅಭಿಷೇಕ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆ ಈ ನೀರು ಪ್ಯೂರ್ ಆಗಿರುತ್ತೆ ಅಂತೇಳಿ ಈ ನೀರು ಬಳಸ್ತಾರೆ. ನೋಡಿ, ಸುತ್ತ ಕೆರೆ ನೀರು, ಅದರಲ್ಲಿ ಫಿಲ್ಟರ್ ಆಗಿರೋ ನೀರು. ಏನು ಪುಣ್ಯ ಮಾಡಿದ್ರು ರೀ ಇವರೆಲ್ಲ ಜನ, ಇಲ್ಲಿನ ಜನಗಳು. ನಾನು ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ದೆ ಇಲ್ಲಿ ಬರ್ಬೇಕಂತ ಹೇಳಿ, ಬರೋಕ್ಕಾಗಿರಲಿಲ್ಲ. 4 ಕಡೆಯಿಂದ ಎಂಟ್ರಿ ಇದೆ ದೇವಸ್ಥಾನಕ್ಕೆ, 4 ಕಡೆಯಿಂದ ಎಂಟ್ರಿ ಇದೆ. ಈಗ 3 ಭಾಗ ತೋರಿಸಿದ್ದೀನಿ, ಇದೊಂದು 4ನೇ ಭಾಗ ಈಗ ಒಳಗೆ ಹೋಗಲಿಕ್ಕೆ. ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪೂರ್ವ ಭಾಗದಿಂದ ಮಾತ್ರ ಬಿಡ್ತಾರೆ ಇದು ಬಾಗಿಲಿಗೆ, ಎಂಟ್ರೆನ್ಸ್. ನೋಡಿ, 4 ಕಡೆ ಮೆಟ್ಲು, 4 ಕಡೆ ಎಂಟ್ರಿ. ತುಂಬ ಚೆನ್ನಾಗಿದೆ. ದೇವಸ್ಥಾನದಲ್ಲಿ 4 ಕಡೆ ಬಾಗಿಲಿದೆ, 4 ಕಡೆ ಎಂಟ್ರಿ ಇದೆ. ಬಟ್ ಪೂರ್ವ ದಿಕ್ಕಿನಿಂದ ಅಷ್ಟೇ ನಾವು ಎಂಟ್ರಿ ಆಗಕ್ಕೆ ಸಾಧ್ಯ. ಒಂದು ದಿಕ್ಕಲ್ಲಿ ಪಾರ್ಶ್ವನಾಥ ತೀರ್ಥಂಕರ ದೇವರು, ಇನ್ನೊಂದು ಕಡೆ ಶಾಂತಿನಾಥ ತೀರ್ಥಂಕರ ದೇವರು, ಇನ್ನೊಂದು ಕಡೆ ಅನಂತನಾಥ ತೀರ್ಥಂಕರ ದೇವರು, ಇನ್ನೊಂದು ಕಡೆ ನೇಮಿನಾಥ ತೀರ್ಥಂಕರ ದೇವರು. ಬಟ್ ಇದನ್ನು ಸುತ್ತಾಕ್ತೀವಲ್ಲ, ಏನು ಪರಿಕ್ರಮ ಬರೋಕ್ಕೆ ತುಂಬ ಸಣ್ಣ ಜಾಗ, ಸೈಡಲ್ಲಿ ಹಿಂಗೆ ಬರಬೇಕು. ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಕಡೆ ಹೋದರೆ, ಉಡುಪಿ ಕಡೆ ಈ ದೇವಸ್ಥಾನಕ್ಕೆ ಹೋಗಿ, ಭಾಳ ಸಖತ್ತಾಗಿದೆ. ನೀರಿನ ನಡುವೆ. ಮತ್ತು ಸಂಜೆ 5:30ಗೆ ಕ್ಲೋಸ್ ಆಗುತ್ತೆ. ಬೆಳಗ್ಗೆ 10ರಿಂದ ಶುರು ಆದರೆ 5:30ವರೆಗೆ ಕ್ಲೋಸ್ ಆಗುತ್ತೆ. 5 ಗಂಟೆ, 5:30 5 ಗಂಟೆ ರೀಚ್ ಆದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬಹಳ ಸುಂದರವಾಗಿ ರುದ್ರ ರಮಣೀಯವಾಗಿದೆ. ಸೊ ನಾವು ಇದೆಲ್ಲ ಸೌದು ಹೊರಟಿದ್ದು ನಾವು ಉಡುಪಿ ಕಡೆ ಪ್ರಯಾಣ ಬೆಳೆಸಿದ್ವಿ. ವೇದಿಕೆ ನಾಳೆ ನಮಗೆ, ನನ್ನ ಮಗಳಿಗೆ ಅವಕಾಶ ಕೊಟ್ಟಿರೋದು. ಮತ್ತು ನೋಡಿ, ಇಲ್ಲಿ ಗೀತಾರತಿ ಅಂತೇಳಿ ಕೋಟಿ ಗೀತಾ ಲೇಖನ ಯಜ್ಞ ಅಂತ ಮಾಡಿದ್ದಾರೆ. ಅಂತೂ ಲೇಟಾಗಿ ಬಂದರೂ ಶ್ರೀಕೃಷ್ಣನ ದರ್ಶನ ನಮಗಾಯಿತು. ಈಗ ತುಂಬ ಲೇಟಾಗಿ ಬಂದ್ವಿ, ಆದರೂ ದರ್ಶನ ಆಯಿತು. ಕೊನೆ ಗಳಿಗೆಯಲ್ಲಿ ದರ್ಶನ 2 ಸರಿ ಕೊಟ್ಟರು ಶ್ರೀಕೃಷ್ಣ ಅವರು. ನೋಡಿ, ಸುಮ್ಮನೆ ದರ್ಶನ ಮಾಡ್ಕೊಂಡು ಓಡಾಡ್ತಿದ್ದೀವಿ. ಉಡುಪಿ ಯಾವ್ಯಾವ ಬೀದಿ ಐತೋ ಯಾವ ಬಿಡ್ತಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದೀವಿ. ಶ್ರೀಕೃಷ್ಣನ ದರ್ಶನ ಆಯಿತು. ನಾವು ಮಾಡಿದ್ದು ರೂಮ್ ಸಿಕ್ತು. ನಾವು ಹೋಗಿ ಪಾಚ್ ಅಂತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶರಣಾರ್ಥಿ.